ಕೊಡ್ತದೆ. ಅದಕ್ಕೆ ಒಬ್ಬ ನಾವು ರಿಟೈರ್ಡ್ ಜಯಪ್ರಕಾಶ್ ಅಂತ ಒಬ್ಬ ಇಡಿಯಟ್ ಸೇರ್ಕೊಳ್ಳೋದು, ಹಂಗೆ ಬನ್ನಿ ಇಡಿಯಟ್ ರಿಟೈರ್ಡ್ ಆದವರು ಮಲ್ಲಿದ್ದಲ್ಲಿ ಮುನ್ನೆ ಮಗಳು ಮಲ್ಲಿ ಇಟ್ಟಿಕ್ಕಲ್ಲ, ಅಧಿಕಾರದಲ್ಲಿದ್ದಾಗ ಚೆನ್ನಾಗಿ ದುಡ್ಡು ಮಾಡಿಕೊಡ್ತಾರೆ, ಮಲ್ಲಿ ಖುಷಿಯಾಗಿರ್ತಾರೆ. ರಿಟೈರ್ಡ್ ಆಗಿ ದುಡ್ಡು ಕೊಡೋಕ್ಕಲ್ವಲ್ಲ, ಎತ್ತಿ ಇಟ್ಟಿಕ್ಕಾಗಲ್ಲ, ಅಲ್ಲೋಗಿ ಬಂದು ಸಾಕು ವಿಧಾನಸೌಧ ಮುನ್ನೆ ಮಗಳು. ಅದಾಗಿ ಜಯಪ್ರಕಾಶ್ ನೋಡ ಇವನು ಎಲ್ಲಿ ನೀರು ಹರಿಯುತ್ತೆ ಅಂತ ಗೊತ್ತಿಲ್ಲ. NBC ಫ್ಲಡ್ ವಾಟರ್ ಅಂತ ಬಗಳ್ತಾರೆ. ನನಗೆ ಮುಗಿದೆ ನಾನು ಮಾರಾಯ ನೀರು ಹರಿಯೋದು ಕೋಲಾರ ಎಸ್ಕೇಪಿಂದ ಸಾರ್ಗೇಳಿ ಎಸ್ಕೇಪಿಂದ ಬರೋದು, ಫ್ಲಡ್ ಯಾವುದು ನಮ್ಮಲ್ಲಿಲ್ಲ, ಯಾಕೆ ಸುಳ್ಳು ಬಗಳ್ತೀಯ ಅಂತ. ಇವತ್ತು ಸಹ ಈ ಒಂದು ಲಿಂಕ್ ಅದೆಲ್ಲ ಆಗ್ಬೇಕಾದ್ರೆ ಈತನೇ ಮುಖ್ಯ ಕಾರಣ. ಈಸ್ ಅ ಫ್ರಾಡ್. ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಅವ್ರಿಗೆ ಮಿನಿಸ್ಟ್ರಿ ಕನ್ವಿನ್ಸ್ ಮಾಡಿ ಅವ್ರನ್ನ ಪ್ಲೀಸ್ ಮಾಡೋಕ್ಕೆ ಶಬಾಶ್ಗಿರಿ ತೊಗೊಳಕ್ಕೆ ಇಡೀ ತುಮಕೂರು ಜಿಲ್ಲೆ ಜನತೆಗೆ ತೊಂದರೆ ಕೊಡ್ತಂತ ಏಕೈಕ ಅಯೋಗ್ಯ ಅಂದರೆ ಇವು ಜಯಪ್ರಕಾಶ್ ರಿಟೈರ್ಡ್. ಹಾಗಾಗಿ ಇವತ್ತು ಏನು ಹೇಳಕ್ಕೆ ಬಯಸ್ತಿದ್ರೆ, ಏನು ನಾನು ಸರ್ಕಾರಕ್ಕೆ ಮನವರಿಕೆ ಮಾಡೋದು, ಇವತ್ತು ಕನ್ಸರ್ನ್ ಸಂಬಂಧಪಟ್ಟವ್ರಿಗೆ ಹೇಳೋದು, 6 TMC 5.25 TMC ನೀರು ಕುಡಿಯಲಿಗೆ ಹೋಗ್ತಾ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಲಿಂಕ್ ಕ್ಯಾನಲ್ ಅವಶ್ಯ ಇಲ್ಲ, ಒಟ್ಟಾರೆ ಅವಶ್ಯ ಇಲ್ಲ. ಹಾಗಾಗಿ ಕೂಡಲೇ ಲಿಂಕ್ ಕ್ಯಾನಲ್ನ ಸ್ಟಾಪ್ ಮಾಡಬೇಕು. ನೀವೇನಾದ್ರು ಲಿಂಕ್ ಹಠಮಾರಿದೆಲ್ಲ ನಿಮಗಿದ್ರೆ ಕಾವೇರಿ ಟ್ರಿಬ್ಯುನಲ್ಗೆ ಅರ್ಜಿ ಹಾಕಿ ಏನು ನಮ್ಮ 24 TMC ಮೇಲೆ ಎಕ್ಸ್ಟ್ರಾ ಬೇಕಾದ್ರೆ ತಗೊಂಡೋಗಿ ನಮ್ಮ ನೀರನ್ನು ತುಮಕೂರಿಗೆ ಅಲಾಟ್ ಆಗಿರೋ ನೀರನ್ನು ಯಾತಕ್ಕೆ ನೀವು ರೈತರ ಹೊಟ್ಟೆ ಮೇಲೆ ನೋಡೋದು ತಗೊಂಡಿರ್ತೀರಿ ಅನ್ನೋದು ನನ್ನ ವಾದ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಅವೈಜ್ಞಾನಿಕವಾಗಿ ಅಧಿಕಾರಿಗಳು ಬೂಟ್ನಂಕ ಕೆಲಸ ಮಾಡಿದ್ರು, ಬೋಡಿ ಮಕ್ಕಳು ಬೂಟ್ನಂಕ ಕೆಲಸ ಮಾಡಿ ತಪ್ಪು ಮಾಹಿತಿ ಕೊಟ್ಟು ಅವ್ರಿಗೆ ನೀರು ಹೋಗಲ್ಲ ಅಂತ ಹೇಳ್ತಿದ್ರೆ, ಇದು ಆ್ಯಕ್ಚುಲಾಗಿ ನಾನು ಡಾಕ್ಟ್ರಿಗೂ ಹೇಳ್ತೀನಿ, ಡಾಕ್ಟರ್ ರಂಗನಾಥ್ಗೆ ಒಂದು ಮೀಟಿಂಗ್ ಪ್ರಿಪೇರ್ ಮಾಡಿ ಸಭೆಯಲ್ಲಿ ಎಷ್ಟು ನೀರು ಹರಿಯುತ್ತೆ ಅಂತ ಹೇಳಿ ಅದನ್ನು ರಿಪೋರ್ಟ್ ತಗೋಬೇಕೆ ಹೊರತು ಬರೀ ಸುಳ್ಳೆಲ್ಲ ಹೇಳಿ ಬರೀ 1.8 2.2 ಅಂತ ಹೇಳೋದು ಅರ್ಥ ಇಲ್ಲ. ನಾನು ಗಿವನ್ ಆಲ್ ದಿ ಸ್ಟ್ಯಾಟಿಸ್ಟಿಕ್ಸ್ ಫಿಗರ್. ಇದು ನಾನು ಸ್ಪಾಟ್ ಹೋಗಿ ಬಂದಿರೋದು, ಸುರಕ್ಷೆ ಬಂದಿರೋದಿಲ್ಲ. ಹಳ್ಳಿಗೆ ಹೋಗಿ ಬಂದಿದ್ದೀನಿ. ಹುನ್ನಾಗಿಗೆ, ಬೊಮ್ಮಡಿಗೆರೆ, ಅಣುಕಳ್ಳಿ, ಕುರ್ಗಡ್ಡ, ತುರುವೇಕೆರೆ ಎಲ್ಲ ಗ್ರಾಮಗಳನ್ನು ಹೋಗ್ಬೋದು. ಅದೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಭೇಟಿಯಾಗಿ ರಿಪೋರ್ಟನ್ನು ಕಲೆಕ್ಟ್ ಮಾಡಿದ್ರು. ಹಾಗಾಗಿ ನಾನು ಹೇಳಕ್ಕೆ ಬಯಸಿದ್ರೆ, ಈ ಅವೈಜ್ಞಾನಿಕವಾದಂಥ ಏನು ನಿಮ್ಮ ಚಾನಲ್ ಲಿಂಕ್ ಚಾನಲ್ ಇದು ತೆಗೀರಿ, ಇದು ಅವಶ್ಯ ಇಲ್ಲ. ಯಾಕೆ ಮಾಡ್ತೀರಿ ನೀವು? ಅದಕ್ಕೆ ಹಿಂದೆ ಈಗಲೂ ನಾನು ಹೇಳ್ತೀನಿ, ಆ ದುಡ್ಡನ್ನು ಬಳಸಿ 165 ಏನು ಇದೆ ಲೆಂತ್, ಅಲ್ಲಿಂದ ಮುಂದೆ ವೈಡನ್ ಮಾಡ್ತಾರೆ. ಈ ಯಾವ ಕೆರೆಗೂ ನೀರು ಅಲರ್ಟ್ಮೆಂಟ್ ಇಲ್ಲ, ಸುಮ್ಮನೆ ಮುಗಿತಾರೆ. ದಬ್ಬಾಳಿಕೆ ಮಾಡಿ ಅವ್ನ ಸಟ್ಕ ಇರಿಗೇಷನ್ ಮೀಟರ್ ಒಂದೇ ಕಾರಣಕ್ಕೆ ಇವೆಲ್ಲ ಮುಗಿತಾರೆ ಹೊರತು ಇವಿರಲಿಲ್ಲ. ಇವರು ಮುಖ್ಯ ಬ್ರಿಡ್ಜ್ ಆಗೋರ್ಗೂ ಯಾವ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. D20 ನಮಗೆ CS ಸೀಮಿತ, ಹುಡುಗರಿಗೆ ಹೋಗಿಲ್ಲ, ಆದರೂ ಹುಡುಗರಿಗೆ ತಗೊಂಡೋಗಿದೆ. 1.5 TMC ನೀರು ತಗೊಂಡೋಗ್ತಾರೆ. ಅದರಿಂದ ಇದನ್ನ ಕೂಡಲೇ ಸ್ಟಾಪ್ ಮಾಡಬೇಕು. ತಪ್ಪಿ ನೀವೇನಾದ್ರು ಕೆಲಸ ಶುರು ಮಾಡ್ತಿದ್ರೆ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ನೀವು ಯಾವ ತಂತ್ರಗಾರಿಕೆ, ಲಾಠಿ ಚಾರ್ಜ್, ಗೋಲಿ ಬಲ ಯಾವುದು ನಾವು ಇರೋದಿಲ್ಲ. ಹೋರಾಟಕ್ಕೆ ಸಂಘಟಿಸಿದ ಹೋರಾಟ ಮಾಡ್ತೀವಿ. 31 ಮೇ 20-25 ಸಾವಿರ ಜನ ಇನ್ನೊಂದು ಕರೆ ಕೊಟ್ಟರೆ ಬಹುಶಃ 80-90 ಲಕ್ಷದವರು ಬರ್ತಾರೆ. ಹೆಂಡತಿ, ಮಕ್ಕಳು, ಮರಿ ಜನ ಬರ್ತಾರೆ. ಅಷ್ಟು ಬೇಸತ್ತಿದ್ದಾರೆ ಈ ಕೆಟ್ಟ ಸರ್ಕಾರ. ಹಾಗಾಗಿ ಇದನ್ನು ನಾನು ಖಂಡಿಸ್ತೇನೆ. ಈ ಚಾನಲ್ ಆಗಲಿಕ್ಕೆ ನಾನು ಹೋರಾಟ ಮಾಡ್ತೀನಿ. ಅವ್ರಿಗೆ ಅನುಭವ ಇಲ್ಲ. ನಾನು ಅದಕ್ಕೆ ವಿರೋಧ ಚಾನಲ್ ಪೈಪ್ಲೈನ್, ಆ ಲಿಂಕ್ ಚಾನಲ್ ಮುಖಾಂತರ ಬೇಡ, ಪೈಪ್ಲೈನ್ ಮುಖಾಂತರ ಬೇಡ, ಅದನ್ನು ನಾನು ವಿರೋಧಿಸ್ತೀನಿ. ಅಲ್ಲಿ ಏನು ವಿರೋಧ, ಈಗ ನಾನು ವಿರೋಧ ಲಿಂಕ್ ಚಾನಲ್ ಯಾವುದೇ ರೂಪದಲ್ಲಿ ಲಿಂಕ್ ಚಾನಲ್